ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತೆ. ತಾಯಿ ವರದಾನೇಶ್ವರಿ ನಮಗೂ ನಿಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ರಿ. ಇವತ್ತು ನಾನು ಮಾವಿನಕಾಯಿಂದ ಉಳ್ಳಾಗಡ್ಡಿ ಖಾರನ ಮಾಡ್ತಾಯಿದ್ದೀನಿ ನೋಡ್ರಿ. ಅಂದರೆ ಉಳ್ಳಾಗಡ್ಡಿ ಹಾಕಿ ಅದ್ರ ಜೊತೆಗೆ ಮಾವಿನಕಾಯಿ ಹಾಕಿ ಇದಕ್ಕೆ ಮಾವಿನಕಾಯಿ ಉಳ್ಳಾಗಡ್ಡಿ ಖಾರ ಅಂತಾರೆ ನೋಡ್ರಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತದ್ರಿ ಇದು ಚಟ್ನಿ. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡ್ರಿ. ಈಗ ಮೊದಲಿಗೆ ಒಂದು ಮಾವಿನಕಾಯಿ ತೊಗೊಂಡೇನಿ ರೀ. ಒಂದೇನು ಹತ್ತಲ್ಲ ರೀ, ಅದಕ್ಕೆ ಒಂದು ಸ್ವಲ್ಪ ಹೊಳ್ಕೊಂಡು ತೊಗೊಳೋದಿರ್ತದೆ ರೀ. ಆಮೇಲೆ ಬೆಲ್ಲ ರೀ, ಖಾರ, ಉಪ್ಪು, ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ, ಅದಕ್ಕೆ ಹಾಕಿ ಕಲಸಕ್ಕೆ ಈ ಉಳ್ಳಾಗಡ್ಡಿ ನೋಡ್ರಿ. ಉಳ್ಳಾಗಡ್ಡಿ ಮಾವಿನಕಾಯಿ ಖಾರ ನೋಡ್ರಿ. ಅದು ಮಸ್ತ್ ನೋಡ್ರಿ. ಬಿಸಿ ರೊಟ್ಟಿ, ಬಿಸಿ ಚಪಾತಿ ಜೊತೆಗೆ ಭಾರಿ ಟೇಸ್ಟಿ ರೀ ಇದು ಚಟ್ನಿ. ಬೇಸಿಗೆಯಾಗಿದು ಮೆಲ ಮೆಲ ಮಾಡಿ ಅಂತಾರೆ ನೋಡ್ರಿ. ಈ ಮಾವಿನಕಾಯಿ ಸೀಸನ್ದಾಗ ಮಾವಿನಕಾಯಿ ತಂದಾಗ ಒಮ್ಮೆ ಉಳ್ಳಾಗಡ್ಡಿ ಖಾರ ಮಾಡೋದೇ ನೋಡ್ರಿ. ಮಾವಿನಕಾಯಿ ಉಳ್ಳಾಗಡ್ಡಿ ಖಾರ ಭಾರಿ ಟೇಸ್ಟಿ, ಭಾರಿ ಸೂಪರ್. ಇದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡ್ರಿ. ಮೊದಲಿಗೆ ಈ ಮಾವಿನಕಾಯಿನ ಸ್ವಲ್ಪ ಹೋಳಿ ಕಟ್ ಮಾಡ್ಕೊಂಬರ್ತೀನಿ ರೀ. ಇನ್ನೊಂದು ವಿಶೇಷ ಏನಂದ್ರೆ ಈ ಖಾರನ ಕಲಿವ್ಯಾಗ ಕೊಡ್ತಾಯಿದ್ದೀನಿ ರೀ. ಕಲಿವ್ಯಾಗ ಕೊಟ್ಟಿದ್ರೆ ಭಾರಿ ಟೇಸ್ಟಿ ರೀ ಇದು. ಮಿಕ್ಸಿಗೆ ಹಾಕೋಕಿನ ಕಲಿವ್ಯಾಗ ಹಾಕಿ ಮಾಡಿದ್ರೆ ಭಾರಿ ನೋಡ್ರಿ. ಈ ಥರ ಕಟ್ ಮಾಡ್ಕೊಂಬಂದೀನಿ ರೀ. ಈಗ ಇದನ್ನು ಕಲ್ವಿಯಾಗ ಹಾಕ್ತೀನಿ ನೋಡ್ರಿ. ಈಗ ನೋಡ್ರಿ, ಮೊದಲಿಗೆ ಮಾವಿನಕಾಯಿನ ಹಾಕ್ತಾಯಿದ್ದೀನಿ ರೀ. ಒಂದು ಸ್ವಲ್ಪ ಇದು ಹಳದಿ ಅಂದ್ರೆ ಇದೇನಿಲ್ಲ, ಬೆರೆಸಿ ಅದ ರೀ, ಸ್ವಲ್ಪ ಹಳದಿ ಇದು. ಈಗ ಇದಕ್ಕೆ ಉಪ್ಪು ಹಾಕ್ತೀನಿ ನೋಡ್ರಿ. ರುಚಿಗೆ ತಕ್ಕಟ್ಟು ಉಪ್ಪು ರೀ. ಜೀರಿಗೆ ರೀ, ಇವು ಬೆಳ್ಳುಳ್ಳಿ ರೀ, ಸ್ವಲ್ಪ ಬೆಲ್ಲ ರೀ. ಈಗ ಖಾರ ಹಾಕ್ತೀನಿ ನೋಡ್ರಿ. ಇದನ್ನೆಲ್ಲ ಹಾಕಿ ಚೆಂದಾಗಿ ಜಜ್ಬೇಕು. ಈಗ ಜಜ್ಕೊಂಬರ್ತೀನಿ ನೋಡ್ರಿ. ಈಗ ಜಜ್ತೀನಿ ನೋಡ್ರಿ. ಭಾರಿ ಸೂಪರ್ ಆಗ್ತದೆ. ಇದೇ ಥರ ಸಣ್ಣಗೆ ಜಜ್ಕೊಂಬರ್ತಾರೆ ನೋಡ್ರಿ. ಈ ಥರ ಜಜ್ಜಿನ್ರಿ ಇನ್ನೂ ಸಣ್ಣಗೆ ಜಜ್ತೀವಿ ನೋಡ್ರಿ. ಈ ಥರ ಸಣ್ಣಗೆ ಜಜ್ತಾರೆ ನೋಡ್ರಿ. ಇದು ಸಣ್ಣಗಿದೆ. ಈಗೇನದ ಇವು ಉಳ್ಳಾಗಡ್ಡಿನ ಹೊಳ್ಕೊಂಬರ್ತೇವೆ ನೋಡ್ರಿ. ಸಣ್ಣಗೆ ಹೋಳಿ ಇದ್ರಾಗ ಹಾಕಿ ಕಲಿಸೋದ್ರಿ. ಇವನ್ನ ಹೊಳ್ಕೊಂಬರ್ತಾರೆ ನೋಡ್ರಿ. ಉಳ್ಳಾಗಡ್ಡಿನ ಈ ಥರ ಸಣ್ಣಗೆ ಹೊಳ್ಕೊಂಡು ಇವನ್ನ ಸ್ವಲ್ಪ ನೀರು ಹಾಕಿ ತೊಳ್ಕೊಂಡು ತೊಗೊಂಬಂದಿ ನೋಡ್ರಿ. ಯಾಕಂದ್ರೆ ಸ್ವಲ್ಪ ಕಾಕಿರ್ತಾವಲ್ಲ ರೀ, ಹಾಗೆ ಕಲಿಸಿದೇವಂದ್ರೆ ಒಂಥರ ಕಾಕ ಟೇಸ್ಟಿ ಆಗಲ್ಲ ರೀ ಅಷ್ಟು. ಹೀಗಾಗಿ ತೊಳಿಬೇಕು ರೀ. ಅವನ್ನ ಚೆಂದಾಗಿ ತೊಳೆದು ತೊಗೊಂಬಂದಿ ನೋಡ್ರಿ. ಈಗ ಇದಕ್ಕೆ ಹಾಕ್ತೀನಿ ನೋಡ್ರಿ. ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಲಿಸ್ತಾರೆ. ಈಗ ಎಣ್ಣೆ ಹಾಕ್ತೀನಿ ನೋಡ್ರಿ. ಚೆಂದಾಗೆ ಮಿಕ್ಸ್ ಮಾಡ್ತೇವೆ ನೋಡ್ರಿ. ಅಂದ್ರೆ ಕಲಸ್ಕೊಳ್ಳೋದು ಈ ಥರ. ಇದನ್ನು ತೆಗೆದು ಚೆಂದಾಗಿ ಈ ಥರ ಕಲಸ್ಕೋಬೇಕು. ಅಂದ್ರೆ ಮಸ್ತ್ ಆಗ್ತದೆ ನೋಡ್ರಿ ಉಳ್ಳಾಗಡ್ಡಿ ಖಾರ. ಈ ಮಾವಿನಕಾಯಿ ಸೀಸನ್ದಾಗ ಮಾವಿನಕಾಯಿ ಹಾಕಿ ಮಾಡೋದ್ರಿ. ಮಾವಿನಕಾಯಿ ಸೀಸನ್ ಇರೋದಕ್ಕೆ ಹುಣ್ಚಿಕಾಯಿ ಹಾಕಿ ಮಾಡೋದು ನೋಡ್ರಿ. ಈ ಥರ ಹುಣಸೆ ಹಣ್ಣನ್ನು ತೊಳೆದು ಇದ್ರಾಗ ಹಾಕಿ, ಈಗ ನಾವು ಹೆಂಗೆ ಮಾವಿನಕಾಯಿ ಹೋಗಿ ಎಲ್ಲ ಹಾಕಿ ಕೊಟ್ಟಿದ್ದೇವಲ್ಲ ರೀ, ಆ ಟೈಪ್ ಹುಣ್ಚಿಕಾಯಿ ಹಾಕಿ ಕುಟ್ಟಿ ಕಲಸೋದು ನೋಡ್ರಿ. ಇದು ನೋಡಿರಿ ಖಾರ ರೆಡಿ ಇದೆ. ಇದಕ್ಕೆ ಕೊತ್ತಂಬರಿ ಹಾಕ್ತೀನಿ ರೀ. ಈಗ ಕೊತ್ತಂಬರಿ ಹಾಕ್ತೀನಿ ನೋಡ್ರಿ. ಕೊತ್ತಂಬರಿನ ಹಾಕಿ ಚೆಂದಾಗಿ ಕಲಸ್ಕೊತಾರೆ. ಕಲಿವೆಗೆ ಉಳ್ಳಾಗಡ್ಡಿ ಮಾವಿನಕಾಯಿ ಖಾರ ರೆಡಿ ನೋಡ್ರಿ.
ಸೂಪರ್ ಆಗ್ಯದ ನೋಡ್ರಿ ಮಾವಿನಕಾಯಿ ಖಾರ. ಈಗ ನೋಡ್ರಿ ರೆಡಿ ಆಗ್ಯದ ಕಸಕ್ ಮಾವಿನಕಾಯಿ ಉಳ್ಳಾಗಡ್ಡಿ ಖಾರ ನೋಡ್ರಿ. ಇದು ಈ ಥರ ನೀವು ಮಾಡಿ ನೋಡ್ರಿ, ಸೂಪರಾಗಿರುತ್ತೆ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸಬ್ರು ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ಉಳ್ಳಾಗಡ್ಡಿ ಮಾವಿನಕಾಯಿ ಖಾರದ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ. ನಮಸ್ಕಾರ ಎಲ್ಲರಿಗೂ.